ಒಂದು ಭೂಮಿಗಾಗಿ ಅನ್ನುವಂತಹ ಕಾನ್ಸೆಪ್ಟ್ ಯಾಕೆ ಬಂತು? ಇವತ್ತೇನಾಗಿದೆ ಅಂದರೆ ಇಡೀ ಪ್ರಪಂಚನೇ ಯೋಗದ ಕಡೆ ಮುಖ ನೋಡ್ತಾ ಇದೆ ಅಲ್ವಾ. ಇಷ್ಟು ದಿನ ನನಗೆ ಯೋಗ ಈ ನರೇಂದ್ರ ಮೋದಿಯವರು ಬರೋಕ್ಕಿಂತ ಮುಂಚೆ ಅವರು ಯಾವಾಗ ಇಂಟರ್ನ್ಯಾಷನಲ್ ಯೋಗ ಮಾಡೋಕ್ಕೆ ಮುಂಚೆ ನಮ್ಮ ಗ್ರೂಪ್ ಹಾನೆಸ್ಟಾಗಿ ಹೇಳ್ತೀನಿ, ಗ್ರೂಪ್ ಕ್ಲಾಸ್ಗಳು ತುಂಬ ಕಡಿಮೆ ಜನ ಇದ್ದರು. ಈಗ ಸುಮಾರು ಒಂದು ಗ್ರೂಪ್ ಕ್ಲಾಸಲ್ಲಿ ಫುಲ್ ಕ್ರೌಡ್ ಇರುತ್ತೆ. ಎಲ್ಲರೂ ಯೋಗದ ಬಗ್ಗೆ ತುಂಬ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ. ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು, ಚೆನ್ನಾಗಿಟ್ಕೊಳ್ಬೇಕು ನಾವು ಅನ್ನೋದು ಕಾನ್ಸೆಪ್ಟ್ ಎಲ್ಲರ ತಲೆಗೂ ಬಂದ್ಬಿಟ್ಟಿದೆ ಇವಾಗ. ಯಾರೂ ಅದ್ರ ಬಗ್ಗೆ ಇದು ಕೇರ್ಲೆಸ್ ಮಾಡ್ತಿಲ್ಲ. ಎಲ್ಲರಿಗೂ ಎಷ್ಟೇ ದುಡ್ಡಿಲ್ಲಿರೋರಾಗಲಿ ಅವರಿಗಂತೂ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ತೋರಿಸ್ತಾ ಇದ್ದಾರೆ. ಓಕೆ ಮೇಡಮ್, ಇವಾಗ ನೋಡಿ ಸಾಮಾನ್ಯವಾಗಿ ಈ ಪ್ರೀತಿ, ಪ್ರೇಮ, ಮತ್ತೊಂದು ಮಗದೊಂದು ದಾಂಪತ್ಯದಲ್ಲಿ ಸಮಸ್ಯೆಗಳಾಗೋದು, ಈ ರೀತಿಯಾದಂತಹ ಸಮಸ್ಯೆಗಳು ಭಾವನಾತ್ಮಕವಾಗಿ ನಮ್ಮನ್ನು ಕಾಡುವುದಕ್ಕೆ ಶುರುವಾಗುತ್ತೆ. ಅದರ ಜೊತೆಗೆ ನಾವು ಚಿಂತೆಗೆ ಕೂಡ ಈಡಾಗ್ತೀವಿ. ನಾವು ಯೋಗವನ್ನು ಮಾಡೋದ್ರಿಂದ ಇದೆಲ್ಲದರಿಂದ ಮುಕ್ತಿ ಸಿಗುತ್ತೆ. ನೀವು ಹೌದು, ಖಂಡಿತ ನಿಜ ನೀವು ಹೇಳ್ತಾ ಇರೋದು ನಿಜ. ಯಾವಾಗ ನಾವು ಆಸನಗಳನ್ನು ಅಭ್ಯಾಸ ಮಾಡ್ತೀವಿ, ದೇಹವು ಸ್ಥಿರವಾಗಿ, ನರಮಂಡಲವು ಸಚೇತನಗೊಂಡು, ಮಾಂಸಖಂಡಗಳು ಬಲಿಷ್ಠವಾಗಿ ನಮ್ಮ ದೇಹ ಸಂಪೂರ್ಣ ಆರೋಗ್ಯಪೂರ್ಣ ಜೀವನ ನಡೆಸಲು ಸಹಾಯ ಆಗುತ್ತೆ. ಯಾವಾಗ ಪ್ರಾಣಾಯಾಮ ಮಾಡ್ತೀವಿ, ಮಾನಸಿಕವಾಗಿ ಆತ್ಮಶಕ್ತಿ, ಮನೋಶಕ್ತಿ ತುಂಬ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಬರುತ್ತೆ ನಿಮಗೆ. ಸೊ ಶಾರೀರಿಕವಾಗಿ ಆಗ್ಬೋದು, ಮಾನಸಿಕವಾಗಿಯೂ ಸಹ ಆಗ್ಬೋದು, ಎರಡೂ ರೀತಿಯಲ್ಲೂ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಯಾವುದೇ ರೀತಿಯ ಎಂಥ ಕಠಿಣ ಕಾಯಿಲೆಗಳನ್ನು ಸಹ ನೀವು ವಾಸಿ ಮಾಡ್ಕೋಬೋದು ಇದರಿಂದ. ಮಾನಸಿಕ ಕಾಯಿಲೆಗಳಿಗೂ ಸಹ ಪ್ರಾಣಾಯಾಮ ನಾನು ತುಂಬ ಸಜೆಸ್ಟ್ ಮಾಡ್ತೀನಿ. ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತನ್ನು ಕೊಡಿ. ಬ್ರೀದಿಂಗ್ ಟೆಕ್ನಿಕ್ಸ್ ಪ್ರಾಕ್ಟೀಸ್ ಮಾಡಿ. ಕಪಾಲಭಾತಿ ಇರ್ಬೋದು, ನಾಡಿ ಶುದ್ಧಿ ಪ್ರಾಣಾಯಾಮ ಇರ್ಬೋದು, ಶೀತಲಿ, ಶೀತಕಾರಿ, ಸದಂತ, ಸೂರ್ಯಭೇದನ, ಚಂದ್ರಭೇದನ ಪ್ರಾಣಾಯಾಮಗಳು ತುಂಬ ತುಂಬ ಸಹಕಾರಿಯಾಗುತ್ತೆ. ಮತ್ತು ಆಸನಗಳಲ್ಲೂ ಸಹ ಬಹಳ ಆಸನಗಳನ್ನು ಅಭ್ಯಾಸ ಮಾಡಬೇಕಾದ್ರೆ ನೀವು ಶಿಸ್ತುಬದ್ಧವಾಗಿ ಉಸಿರಿನ ಗತಿಯೊಂದಿಗೆ ಯಾರು ಅಭ್ಯಾಸ ಮಾಡ್ತಾರೋ ಅವರ ಆರೋಗ್ಯದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ನಾವು ಕಾಣಬಹುದು. ಮತ್ತು ಪ್ರಾಣಾಯಾಮ ಮಾಡಿದಾಗ ಇಟ್ಸ್ ಎ ವೆರಿ ವೆರಿ ಹೈ ಲೆವೆಲ್ ಆಫ್ ಇಂಟಿಗ್ರೇಷನ್ ಪ್ರೋಗ್ರಾಮ್, ಇಂಟಿಗ್ರೇಷನ್ ಆಫ್ ಬಾಡಿ ಆ್ಯಂಡ್ ಮೈಂಡ್. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಯೋಗ ದಿನ ಮಾಡೋದರಿಂದ ಏನೆಲ್ಲ ಲಾಭ ಆಗುತ್ತೆ, ಮತ್ತು ಮತ್ತು ಬೇರೆ ಬೇರೆ ದೇಶಗಳಿಗೂ ಕೂಡ ಇದನ್ನು ಪಸರಿಸಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಯೋಗವನ್ನು ಆಚರಣೆ ಮಾಡ್ತಾ ಇರೋದು ಖುಷಿ ವಿಚಾರ. ಹೌದು, ಇವತ್ತು ಬಹಳ ವಿಜೃಂಭಣೆಯಿಂದ, ಸಡಗರದಿಂದ, ಸಂಭ್ರಮದಿಂದ ಇಡೀ ವಿಶ್ವವೇ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದೆ. ಇಡೀ ನಮ್ಮ ಭಾರತ ದೇಶವೂ ಸಹ ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಮೂಲೆಯಲ್ಲೂ, ಎಲ್ಲ ಕಡೆ ನೋಡಿ, ಎಲ್ಲ ಕಡೆ ಲೈವ್ ಟೆಲಿಕಾಸ್ಟ್ ಬರ್ತಾ ಇದೆ. ಎಲ್ಲ ಕಡೆಯೂ ಬಹಳ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಇದೇ ರೀತಿ ಒಂದು ಪಂಚ್ ಲೈನ್ ಕೊಡ್ಬೇಕು ನಾನು. ಅದು ಹೇಳಿ ಅದು ಲಾಸ್ಟಲ್ಲಿ ಕೊಡಲ? ಇಲ್ಲ, ಹೇಳಿ ಮುಂದುವರಿಸ್ತೀನಿ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಐ ವಾಂಟ್ ಟು ಗಿವ್ ಒನ್ ಪಂಚ್ ಲೈನ್. ವೀಕ್ಷಕರೇ, ದಯವಿಟ್ಟು ನಿಮ್ಮ ದಿನನಿತ್ಯದ ದೈನಂದಿನ ಚಟುವಟಿಕೆಗಳಲ್ಲಿ ಕನಿಷ್ಠ ಪಕ್ಷ ಅರ್ಧ ಗಂಟೆಯಾದರೂ ಯೋಗ ಪ್ರಾಣಾಯಾಮಗಳನ್ನು ಅಳವಡಿಸಿಕೊಂಡು ನಿಮ್ಮ ಗುರಿ ಮುಟ್ಟುವುದಲ್ಲಿ ಯಶಸ್ವಿಯನ್ನು ಕಾಣಬೇಕು ಅಂತ ಹಾರೈಸ್ತೇನೆ. ಮತ್ತು ಬರೀ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ಮಾತ್ರ ಯೋಗವಲ್ಲ, ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚು ಒಲವನ್ನು ಮೂಡಿಸಿಕೊಂಡು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಯೋಗ, ಆ ಭಗವಂತನ ದಿವ್ಯ ದರ್ಶನಕ್ಕಾಗಿ ಯೋಗವಾಗಬೇಕು. ಮತ್ತು ನಮ್ಮ ಗಾಂಧೀಜಿಯವರು ಹೇಳಿದ ಹಾಗೆ ದೇಹದ, ಮನಸ್ಸಿನ, ಆತ್ಮದ ಸರ್ವಶಕ್ತಿಗಳನ್ನು ಆ ಭಗವಂತನಲ್ಲಿ ಐಕ್ಯ ಮಾಡುವುದೇ ಯೋಗ ಅಂತ ಹೇಳ್ತಾ. ನೋಡಿ ಮೇಡಮ್, ನಮ್ಮ ಹಿರಿಯ ಕಲಾವಿದರು ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಈ ಯೋಗವನ್ನು ತಮ್ಮ ದಿನನಿತ್ಯದ ಒಂದು ಭಾಗವಾಗಿ ಮಾಡ್ಕೊಂಡಿದ್ರು. ಅವರು ವೀರಪ್ಪನವರು ಕರ್ಕೊಂಡು ಹೋದಂತಹ ಸಂದರ್ಭದಲ್ಲೂ ಕೂಡ ಅವರು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ರು ಅಂತಂದರೆ ನಿಜಕ್ಕೂ ಅವರಿಂದಲೇ ಹೇಳಬೇಕು ಅಂತಂದರೆ ತುಂಬ ಜನಕ್ಕೆ ಯೋಗ ಅನ್ನೋದೇನು ಅನ್ನುವಂತಹ ಪರಿಚಯ ಆವಾಗಲೇ ಕೂಡ ಇತ್ತು. ಬಟ್ ಆದರೆ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿದ್ದು ನಮ್ಮ ನರೇಂದ್ರ ಮೋದಿ ಅವರು. ಬಟ್ ಆದರೆ ನಮ್ಮಲ್ಲಿ ಇರುವಂತಹ ನೋಡಿ, ಒಬ್ರು ಕಲಾವಿದರು ಅಂತಂದ್ರೆ ಅವರನ್ನ ಅನುಕರಣೆ ಮಾಡೋರು ಇರ್ತಾರಲ್ವಾ, ತುಂಬಾ ಜನ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಯೋಗವನ್ನ ದಿನಂಪ್ರತಿ ಮಾಡ್ತಾ ಇದ್ರು. ಹೌದು,
ದಿನಂಪ್ರತಿ ಆಮೇಲೆ ನಾವು ನಮ್ಮ ಅವ್ರು ಎಂಥ ಕ್ಲಿಷ್ಟಕರ ಆಸನವಾದಗಳನ್ನ ಮಾಡ್ತಿದ್ದಾರೆ ಗೊತ್ತಾ. ನಾರ್ಮಲ್ ಆಸನಸ್ ಏನು ಮಾಡ್ತಾರೆ ಬರೀ ಫಿಟ್ನೆಸ್ಗಲ್ಲ, ಎಂಥ ಕಠಿಣ ಆಸನಗಳನ್ನ ಅಭ್ಯಾಸ ಮಾಡ್ತಿದ್ರೆ ಅದಕ್ಕೆ ತುಂಬ ಸತತವಾದ ಪ್ರಯತ್ನ ಬೇಕು. ಅದಕ್ಕೆ ನಿಜ ಗಂಟೆಗಟ್ಟಲೆ ಅಭ್ಯಾಸ ಮಾಡಬೇಕು. ಅವರು ಒಂದು ಬಿಗ್ ಇನ್ಸ್ಪಿರೇಷನ್ ಆಗಿಬಿಟ್ಟಿದ್ರು. ತುಂಬ ಜನ ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದ್ರು ಅವ್ರನ್ನ ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿ ಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ನ್ಯೂಯಾರ್ಕ್ನಲ್ಲೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೂ ಕೂಡ ತಲುಪಿದೆ ಯೋಗ ಅನ್ನುವಂಥ ಒಂದು ಇದು. ಸೊ ನ್ಯೂಯಾರ್ಕ್ನಲ್ಲೂ ಮಾಡ್ತಾ ಇದ್ದಾರೆ, ಮತ್ತು ನಮ್ಮ ಬೆಂಗಳೂರಿನಲ್ಲೂ ಕೂಡ ವಿಧಾನಸೌಧದಲ್ಲಿ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕಡೆ ಮಾಡ್ತಾ ಇದ್ದಾರೆ, ನಮ್ಮ ಬೆಂಗಳೂರಿನಲ್ಲೂ ಕೂಡ ನಮ್ಮ CM ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ದಾರೆ. ಮತ್ತು ನಾನೊಂದು ದೃಶ್ಯವನ್ನು ಗಮನಿಸಿದೆ, ಹೊಟ್ಟೆಯ ಭಾಗವನ್ನು ಸರಳವಾಗಿ ಅವರು ತಿರುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆ ಒಂದು ಯೋಗಾಸನವನ್ನು ಏನಂತ ಕರೀತಾರೆ ಅಂತ ಹೇಳಿ? ಅದನ್ನು ನವಳಿ ಕ್ರಿಯೆ ಅಂತ ಕರಿತೀನಿ. ಓಕೆ, ಅದು ಹೊಟ್ಟೆಯನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಬೇಕು. ಇವಾಗ ನಾವು ಹೊರಗಡೆ ಡಿಟಾಕ್ಸ್ ಅಂತ ಹೊರಗಡೆ ಏನೇನೋ ಮಾಡ್ಕೊಬರ್ತೀವಲ್ಲ, ಇದು ಯೋಗದಲ್ಲೇ ನಾವು ನಮ್ಮ ಬಾಡಿನ ಕ್ಲೀನಾಗಿ ಇಟ್ಕೊಳ್ಳೋದು. ಇಂಟೆಸ್ಟೈನ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳುತ್ತೆ, ಹೊಟ್ಟೆ ಕರುಳುಗಳನ್ನ ಮೇನ್ ಆಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ. ಈ ಒಂದು ಹಾಸನವನ್ನ ಏನಂತ ಕರೀತಾರೆ ಅನ್ನೋ ಪ್ರಶ್ನೆ ಕೂಡ ಇತ್ತು. ಮತ್ತೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂತಹ ದೃಶ್ಯ ಮೊದಲೇ ಕಂಡಿದ್ದು ಈ ರೀತಿಯಾದಂತಹ ಹಾಸನವನ್ನ. ಅದಾದ ನಂತರ ಇತ್ತೀಚೆಗೆ ಎಲ್ಲರೂ ಕೂಡ ಇದನ್ನ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಅಷ್ಟು ಸುಲಭ ಅಲ್ಲ ಅದನ್ನ ನಾವು ಮಾಡೋದಲ್ವಾ ಮೇಡಮ್? ಖಂಡಿತ ತುಂಬ ವರ್ಷಗಳ ಪ್ರಯತ್ನದಿಂದ ಅದೆಲ್ಲ ಬರುತ್ತೆ. ಹೇಗೆ ಅಂದರೆ ತುಂಬ ನಾವು ಡೆಡಿಕೇಟೆಡ್ ಆಗಿ ಇಷ್ಟು ಅವರ್ಸ್ ಅಂತ ನಾವು ಡೆಡಿಕೇಟ್ ಮಾಡಬೇಕು, ಆವಾಗಲೇ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಇದೊಂದು ತುಂಬ ಮಹತ್ತರವಾದ ಒಂದು ಇದು ಅಭ್ಯಾಸ. ಇದು ಅಷ್ಟು ಈಸಿಯಾಗಿ ಬರೋಕ್ಕಾಗಲ್ಲ. ನಿಮ್ಮ ನಾರ್ಮಲ್ ಆಸನಗಳು ನಿಮ್ಮ ಫಿಟ್ನೆಸ್ಗೆ ಏನು ಬೇಕೋ ಮಾಡ್ಕೊಂಡು ಹೋಗ್ಬೋದು. ಈ ಥರ ಎಲ್ಲ ಕ್ಲಿಷ್ಟಕರವಾದ ಈ ಥರ ನವಳಿ ಕ್ರಿಯೆಗಳೆಲ್ಲ ಅಭ್ಯಾಸ ಮಾಡಬೇಕು ಅಂದರೆ ಸತತವಾದ ಪ್ರಯತ್ನ ಮಾಡಬೇಕು. ನೀವು ಹೇಳಿದ್ರಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಓಕೆ, ನವಳಿ ಕ್ರಿಯೆ ಅಂತ ಹೇಳಿದ್ರಿ. ಈ ಒಂದು ಹಾಸನವನ್ನ ಮಾಡುವುದಕ್ಕೆ ಎಷ್ಟು ಸಮಯವನ್ನ ತೆಗೆದುಕೊಳ್ಳಬಹುದು? ಇಷ್ಟು ವರ್ಷ ಅಂತ ಏನಾದರೂ ಇದೆಯಾ, ಅಥವಾ ಇಷ್ಟು ತಿಂಗಳುಗಳು ಅಂತ ಏನಾದರೂ ಇದೆಯಾ? ಲಿಮಿಟೆಡ್ ಏನಾದರೂ? ಒಳಗಡೆ ಕ್ಲೀನ್ ಮಾಡ್ತಾ ಇದೆ ನೋಡಿ, ಒಳಗಡೆ ಇದು ಇಂಟೆಸ್ಟೈನೆಲ್ಲ ಹಿಂಗೆ ರೌಂಡ್ ಮಾಡ್ತಾರಲ್ಲ, ಮಧ್ಯಮ ನವಳಿ ಅಂತ ಹೇಳ್ತಾರೆ. ಫುಲ್ಲು ಕ್ಲೀನ್ ಇಂಟೆಸ್ಟೈನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಹೊರಗಡೆ ಬರುತ್ತೆ. ಇಟ್ ಈಸ್ ಕಂಪ್ಲೀಟ್ಲಿ ಕ್ಲೀನ್ ಯುವರ್ ಅಬ್ಡಮನ್ ಅಷ್ಟೇ. ಅದು ನಿಮ್ಗೇನಿಲ್ಲ ಅಂದರೂ 3-4 ವರ್ಷ ಅಭ್ಯಾಸ ಮಾಡಬೇಕು, ಅಷ್ಟು ಈಸಿಯಾಗಿ ಬೇಗ ಬರೋದಿಲ್ಲ. ಅದು ಏನು ಗೊತ್ತಾ, ಪ್ರತಿದಿನ ಅಭ್ಯಾಸ ಮಾಡಬೇಕು. ಅದನ್ನು ಹೇಗೆ ಅದು ಉಸಿರಾಟದ ಗತಿಯೊಂದಿಗೆ ಮಾಡಬೇಕು. ಎಲ್ಲಿ ಫಸ್ಟು ಉಸಿರನ್ನ ಹೊರಗಡೆ ಬಿಟ್ಟು ಎಲ್ಲ ಉಸಿರನ್ನ ಹೊರಗಡೆ ಹಾಕ್ಬಿಡ್ಬೇಕು, ಆಮೇಲೆ ಹೊಟ್ಟೆನ ಒಳಗಡೆ ತಗೋಬೇಕು, ಸ್ಕ್ವೀಸ್ ಮಾಡಬೇಕು, ಆಮೇಲೆ ಇಂಟೆಸ್ಟೈನ್ಸ್ ತಿರುಗಿಸ್ಬೇಕು. ಅದು ತುಂಬ ತುಂಬ ಕಷ್ಟವಾದ ಕ್ಲಿಷ್ಟಕರವಾದ ಕ್ರಿಯೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸಾಮಾನ್ಯವಾಗಿ ನೀವು ಹೇಳ್ತಾ ಇದ್ರಿ. ಮತ್ತು ಈ ಸಣ್ಣ ಇರೋರು ಆ ಒಂದು ಹೇಳಿದ್ರಲ್ಲ ನವಳಿ ಹಾಸನವನ್ನು ಮಾಡ್ಬೋದು ಅನ್ನೋದು ಗೊತ್ತಾಗ್ತಾ ಇದೆ. ದಪ್ಪ ಇರೋರು ಕೂಡ ಮಾಡ್ಬೋದಾ ನವಳಿ? ಖಂಡಿತ ಮಾಡ್ಬೋದು. ಈ ಒಂದು ತಪ್ಪು ಕಲ್ಪನೆ ಇದೆ, ದಪ್ಪ ಇರೋರು ಮಾಡೋಕ್ಕಾಗಲ್ಲ, ಸಣ್ಣಗಿರೋರೇ ಮಾಡ್ಬೋದು ಅಂತ. ಇದು ಖಂಡಿತ ತಪ್ಪು. ಯಾಕೆಂದರೆ ಇಟ್ ಈಸ್ ಆಲ್ ಡಿಪೆಂಡ್ಸ್ ಆನ್ ದ ಫ್ಲೆಕ್ಸಿಬಿಲಿಟಿ, ಹೌ ಫ್ಲೆಕ್ಸಿಬಲ್ ಯು ಆರ್ ಅಂತ. ದಪ್ಪ ಇರೋರು ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸಣ್ಣ ಇರೋರಿಗೆ ತುಂಬ ಸ್ಟಿಫ್ ಆಗಿರುತ್ತೆ ಬಾಡಿ, ಹೇಳೋಕ್ಕಾಗಲ್ಲ. ಅವ್ರ ಬಾಡಿ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ವಾತ ಪಿತ್ತ ಕಫ ಎಲ್ಲ ಬ್ಯಾಲೆನ್ಸ್ಡ್ ಆಗಿದ್ರೆ ಯಾರು ಬೇಕಾದರೂ, ಸಣ್ಣ ಇರೋರು ದಪ್ಪ ಇರೋರು ಡಸಂಟ್ ಮ್ಯಾಟರ್ ಅಟ್ ಆಲ್, ಯಾರು ಬೇಕಾದರೂ ಅಭ್ಯಾಸ ಮಾಡ್ಬೋದು.